ನೀಟ್ 2026 ಅಧಿಕೃತವಾಗಿ ರದ್ದಾಗಿದೆ. ಹೌದು, ಇದು ಆಘಾತಕಾರಿ. ಆದ್ರೆ ಮೇ 3ರ ಪರೀಕ್ಷೆ ಬಗ್ಗೆ ಎನ್ಟಿಎ ಮಾಡಿರುವ ಈ ಪ್ರಕಟಣೆಯ ಸಂಪೂರ್ಣ ಸತ್ಯಾಸತ್ಯತೆಗಳ ತುರ್ತು ಅಪ್ಡೇಟ್ ಇಲ್ಲಿದೆ. ವಿದ್ಯಾರ್ಥಿಗಳ ಆತಂಕ ಖಂಡಿತವಾಗಿಯೂ ಅರ್ಥವಾಗುವಂಥದ್ದು. ಟೈಮ್ ಲೈನ್ ಪ್ರಕಾರ ಹೇಳ್ಬೇಕೆಂದರೆ, ಮೂಲತಃ ಮೇ 3ನೇ ತಾರೀಕಿನಂದು ನಡೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ಈಗ ಸಂಪೂರ್ಣವಾಗಿ ಮತ್ತು ಅಧಿಕೃತವಾಗಿ ರದ್ದುಗೊಳಿಸಲಾಗಿದೆ. ಇದು ಕೇವಲ ವದಂತಿಯಲ್ಲ. ಮೇ 12, 2026ರಂದು ಹೊರಬಂದಿರುವ ಅಧಿಕೃತ ಎನ್ಟಿಎ ಪತ್ರಿಕಾ ಪ್ರಕಟಣೆ ಇದನ್ನು ಸ್ಪಷ್ಟಪಡಿಸಿದೆ. ಪ್ರಸ್ತುತ ನಡೆದ ಪರೀಕ್ಷಾ ಪ್ರಕ್ರಿಯೆಯನ್ನು ಯಾವುದೇ ಕಾರಣಕ್ಕೂ ಹಾಗೆ ಮುಂದುವರಿಸಲು ಸಾಧ್ಯವಿಲ್ಲ ಅನ್ನೋದು ಖಚಿತವಾಗಿದೆ. ಆದರೆ ಇಷ್ಟು ದೊಡ್ಡ ಮಟ್ಟದ ನಿರ್ಧಾರ ಏಕೆ? ಇದರ ಹಿಂದೆ ಸಿಬಿಐ ತನಿಖೆ ಯಾಕೆ ಬಂತು ಅಂತ ನೋಡೋಣ. ಪಾರದರ್ಶಕತೆಯ ಗಂಭೀರ ಸಮಸ್ಯೆಗಳು ಮತ್ತು ಪರೀಕ್ಷೆಯಲ್ಲಿನ ಲೋಪಗಳ ಬಗ್ಗೆ ಕೇಂದ್ರೀಯ ತನಿಖಾ ಏಜೆನ್ಸಿಗಳು ವರದಿ ನೀಡಿವೆ. ಈ ಕಾರಣದಿಂದಾಗಿ ವ್ಯವಸ್ಥೆಯ ಸಮಗ್ರ ವಿಚಾರಣೆಗಾಗಿ ಭಾರತ ಸರ್ಕಾರವು ಪ್ರಕರಣವನ್ನು ನೇರವಾಗಿ ಸಿಬಿಐ ತನಿಖೆಗೆ ವಹಿಸಿದೆ. ಈ ನಿರ್ಧಾರದಿಂದಾಗಿ ವಿದ್ಯಾರ್ಥಿಗಳಿಗೆ ಎಷ್ಟು ನೋವಾಗಿದೆ ಮತ್ತು ಎಷ್ಟು ಅನಾನುಕೂಲವಾಗಿದೆ ಅನ್ನೋದನ್ನ ಎನ್ಟಿಎ ಒಪ್ಕೊಂಡಿದೆ. ಈ ಕಷ್ಟದ ಸಮಯದಲ್ಲಿ ಪೋಷಕರು ತಮ್ಮ ಮಕ್ಕಳ ಜೊತೆ ನಿಂತು ಅವರಿಗೆ ಬೆಂಬಲ ಮತ್ತು ಧೈರ್ಯ ತುಂಬೋದು ಬಹಳ ಮುಖ್ಯ. ಆದರೂ ರಾಷ್ಟ್ರೀಯ ಪರೀಕ್ಷಾ ವ್ಯವಸ್ಥೆಯ ಮೇಲಿರುವ ನಂಬಿಕೆಯನ್ನು ಉಳಿಸಿಕೊಳ್ಳೋದು ಎಲ್ಲಕ್ಕಿಂತ ಅನಿವಾರ್ಯವಾಗಿತ್ತು. ಸರಿ, ಈ ಆತಂಕದ ನಡುವೆಯೂ ಅಭ್ಯರ್ಥಿಗಳಿಗೆ ಒಂದು ಮುಖ್ಯವಾದ ಸಿಹಿಸುದ್ದಿ ಇದೆ. ಹೊಸ ನಿಯಮಗಳು ವಿದ್ಯಾರ್ಥಿಗಳಿಗೆ ನಿಜವಾಗಿಯೂ ದೊಡ್ಡ ರಿಲೀಫ್ ಕೊಟ್ಟಿವೆ. ಈಗಾಗಲೇ ಮಾಡಿರುವ ನೋಂದಣಿಗಳು ಮತ್ತು ಪರೀಕ್ಷಾ ಕೇಂದ್ರದ ಆಯ್ಕೆಗಳು ಮುಂದಿನ ಪರೀಕ್ಷೆಗೆ ಹಾಗೆಯೂ ಮುಂದುವರಿಯುತ್ತವೆ. ಮರಳಿ ಹೊಸದಾಗಿ ಅರ್ಜಿ ಹಾಕುವ ಅಗತ್ಯವಿಲ್ಲ, ಯಾವುದೇ ಹೆಚ್ಚುವರಿ ಶುಲ್ಕ ಕಟ್ಟುವಂತಿಲ್ಲ ಮತ್ತು ಈ ಮೊದಲು ಪಾವತಿಸಿದ ಶುಲ್ಕವನ್ನು ಸಂಪೂರ್ಣವಾಗಿ ಮರುಪಾವತಿಸಲಾಗುತ್ತದೆ. ಈ ಸಮಯದಲ್ಲಿ ನಾವೆಲ್ಲರೂ ನಕಲಿ ಸುದ್ದಿಗಳ ಬಗ್ಗೆ ತುಂಬಾನೇ ಎಚ್ಚರದಿಂದ ಇರಬೇಕಾಗಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುವ ಯಾವುದೇ ಆಧಾರವಿಲ್ಲದ ವದಂತಿಗಳನ್ನು ದಯವಿಟ್ಟು ನಂಬಬೇಡಿ. ಮುಂಬರುವ ಮರುಪರೀಕ್ಷೆಯ ದಿನಾಂಕಗಳು ಮತ್ತು ಹೊಸ ಅಡ್ಮಿಟ್ ಕಾರ್ಡ್ ಮಾಹಿತಿಗಾಗಿ ಕೇವಲ ಅಧಿಕೃತ ಎನ್ಟಿಎ ಚಾನೆಲ್ಗಳನ್ನು ಮಾತ್ರ ಅವಲಂಬಿಸಿ. ಹೊಸ ಮರುಪರೀಕ್ಷೆಯ ದಿನಾಂಕಕ್ಕಾಗಿ ದಯವಿಟ್ಟು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಮುಂದಿನ ಬಾರಿ ವ್ಯವಸ್ಥೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಇರುತ್ತದೆ ಎಂಬ ನಂಬಿಕೆಯೊಂದಿಗೆ ವಿದ್ಯಾರ್ಥಿಗಳು ಧೈರ್ಯಗುಂದದೆ ತಮ್ಮ ಅಧ್ಯಯನವನ್ನು ಮುಂದುವರಿಸಬೇಕು. ಪ್ರತಿಯೊಂದು ಅಧಿಕೃತ ಅಪ್ಡೇಟ್ಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ.